ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ 2020 ಜೂನ್ ಮತ್ತು ಜುಲೈ ತಿಂಗಳ ಅತ್ಯಂತ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಏಕೆಂದರೆ ಕರೆಂಟ್ ಅಫೇರ್ಸ್ ಮುಂಬರುವಂತಹ KPSC ಮತ್ತು ಪೊಲೀಸ್ ಎಕ್ಸಾಮ್ಗೆ ತುಂಬ ಉಪಯುಕ್ತವಾದಂತಹ ಅಂಶಗಳಾಗಿದ್ದಾವೆ. ಮೊದಲನೇದಾಗಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ಮೊದಲನೇ ವಿಚಾರ ಏನೆಂದರೆ, ಇತ್ತೀಚೆಗೆ ಭಾರತ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸಾಮಲ್ಲಿ ಕ್ವಶನ್ ಫ್ರೇಮ್ ಆಗುವಂಥ ಬಹುತೇಕ ಸಾಧ್ಯತೆ ಇರೋದರಿಂದ ಇದನ್ನೇ ಅತ್ಯಂತ ಪ್ರಮುಖವಾಗಿ ನಾನು ಮೊದಲನೇ ಅಂಶವಾಗಿ ಇಲ್ಲಿ ಪರಿಗಣಿಸ್ತಾ ಇರೋದು. ಅದಕ್ಕೂ ಮುಂಚೆ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವಸಂಸ್ಥೆಯ ಅತ್ಯಂತ ಪ್ರಮುಖವಾದಂತಹ ಅಂಗಸಂಸ್ಥೆಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ಏನು ನಾವು ವಿಶ್ವಸಂಸ್ಥೆಗೆ 6 ಪ್ರಮುಖ ಅಂಗಸಂಸ್ಥೆಗಳನ್ನು ಗುರುತಿಸ್ತೇವಲ್ವಾ, ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಅಂಗಸಂಸ್ಥೆ ಇದಾಗಿದೆ. ಎಷ್ಟು ಪ್ರಮುಖವಾಗಿದೆ ಅಂದರೆ, ಇದಕ್ಕೆ ನಾವು ಜಾಗತಿಕ ಕಾರ್ಯಾಂಗ ಅಂತಲೇ ಕರೆಯುತ್ತೇವೆ. ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ನಾವು ಜಾಗತಿಕ ಶಾಸಕಾಂಗ ಅಂತ ಕರೆದರೆ, ಸೆಕ್ಯೂರಿಟಿ ಕೌನ್ಸಿಲ್ಗೆ ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಜಾಗತಿಕ ಕಾರ್ಯಾಂಗ ಅಂತಲೇ ಕರೆಯಲಾಗುತ್ತೆ. ಅದರ ಜೊತೆಗೆ ವಿಶ್ವಸಂಸ್ಥೆಯ ಬಹುತೇಕ ತೀರ್ಮಾನಗಳೆಲ್ಲ ಸೆಕ್ಯೂರಿಟಿ ಕೌನ್ಸಿಲ್ನ ತೀರ್ಮಾನಗಳಾಗಿರ್ತವೆ. ಹಾಗಾಗಿ ಭಾರತ ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಕೂಡ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಲೇಬೇಕು ನಮಗೆ. ಮೊದಲನೇದಾಗಿ, ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವಂಥ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ, 15 ರಾಷ್ಟ್ರಗಳು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವಂತಹ ಒಟ್ಟು ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಈ 15 ಸದಸ್ಯ ರಾಷ್ಟ್ರಗಳನ್ನು ಪುನಃ 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು ನಾವು. ಒಂದು ಪರ್ಮನೆಂಟ್ ಮೆಂಬರ್ಸ್ ಅಂತ, 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಅಂತ ಗುರುತಿಸಲಾಗುತ್ತೆ. ಇದರ ಜೊತೆಗೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ಮತ್ತೊಂದು ಸದಸ್ಯ ರಾಷ್ಟ್ರಗಳ ಗುಂಪನ್ನು ಗುರುತಿಸ್ಬೋದು. ಅಂದರೆ 15 ಸದಸ್ಯ ರಾಷ್ಟ್ರಗಳಲ್ಲಿ 5 ಸದಸ್ಯ ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಆಗಿದ್ದರೆ 10 ಸದಸ್ಯ ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿರ್ತವೆ. ಇದು ಕ್ಲಿಯರ್ ಆಗಿರಬೇಕು. ಎಕ್ಸಾಮಲ್ಲಿ ನೇರವಾದಂಥ ಪ್ರಶ್ನೆಗಳು ಇದಕ್ಕೆ ರಿಲೇಟೆಡ್ ಆಗಿ ಫ್ರೇಮ್ ಆಗ್ತವೆ. ಮೊದಲನೇದಾಗಿ, ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳಿದ್ರೆ 15 ಅಂತ ಆನ್ಸರ್ ಮಾಡಬೇಕು ಕ್ಲಿಯರ್ ಆಗಿ. ಭದ್ರತಾ ಮಂಡಳಿಯ ಪರ್ಮನೆಂಟ್ ಮೆಂಬರ್ಸ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ 5 ರಾಷ್ಟ್ರಗಳಂತ ಆನ್ಸರ್ ಮಾಡಬೇಕು. ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಸ್ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ನೀವು 10 ಅಂತ ಆನ್ಸರ್ ಮಾಡಬೇಕು. 3 ಪ್ರತ್ಯೇಕವಾಗಿ ಪ್ರಶ್ನೆಗಳು ಫ್ರೇಮ್ ಆಗ್ಬೋದು. ಓಕೆ, ಇದರ ಜೊತೆಗೆ ಪರ್ಮನೆಂಟ್ ಮೆಂಬರ್ಸ್ ಅಂತ ಬಂದಾಗ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ಕಡೆ ಆ 5 ದೇಶಗಳ ಫ್ಲ್ಯಾಗ್ಗೆ ರಿಲೇಟೆಡ್ ಆಗಿ ಇಮೇಜ್ಗಳಿದ್ದಾವಲ್ಲ, ಈ 5 ದೇಶಗಳು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಆಗಿರೋಂಥ ರಾಷ್ಟ್ರಗಳಾಗಿದ್ದಾವೆ. ಅಮೇರಿಕಾ ಆಗಿರ್ಬೋದು, USA ಆಗಿರ್ಬೋದು, UK ಆಗಿರ್ಬೋದು, ಫ್ರಾನ್ಸು, ರಷ್ಯಾ ಮತ್ತು ಚೈನಾ, ಈ 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಆಗಿ ಇರೋದು. ಇದನ್ನು ಹೊರತುಪಡಿಸಿದರೆ ರಿಮೇನಿಂಗ್ 10 ದೇಶಗಳಿಗೆ ರಿಲೇಟೆಡ್ ಆಗಿ ಇಮೇಜ್ಗಳಿದ್ದಾವಲ್ಲ, ಈ 10 ದೇಶಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಆದರೆ ಈ ದೇಶಗಳು ಎಕ್ಸಾಕ್ಟಾಗಿ ಪರ್ಮನೆಂಟ್ ಆಗಿ ಇಲ್ಲದೇ ಇರೋದ್ರಿಂದ ಎಕ್ಸಾಕ್ಟಾಗಿ ನಾವು ಇವೇ ದೇಶಗಳು ಇರ್ತಾವಂತ ಹೇಳೋಕ್ಕಾಗಲ್ಲ. ಮೇಲಿಂದ ಮೇಲೆ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ಸ್ಲೈಡಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಪರ್ಮನೆಂಟ್ ಮೆಂಬರ್ಸ್ ಬಗ್ಗೆ ಇನ್ನೂ ಕೆಲವೊಂದು ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳು ವರ್ಲ್ಡ್ ಮ್ಯಾಪಲ್ಲಿ ಎಲ್ಲಿ ಲೊಕೇಟ್ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಯಾಕೆಂದರೆ ಎಕ್ಸಾಮಲ್ಲಿ ವರ್ಲ್ಡ್ ಮ್ಯಾಪನ್ನು ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ದೇಶಗಳನ್ನು ಐಡೆಂಟಿಫೈ ಮಾಡಿರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಆಲ್ರೆಡಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ನಿಮಗೆ ವರ್ಲ್ಡ್ ಮ್ಯಾಪಲ್ಲಿ ನಿಮಗೆ ಕ್ಲಿಯರ್ ಆಗಿರಬೇಕು ಪರ್ಮನೆಂಟ್ ರಾಷ್ಟ್ರಗಳು ಯಾವನ್ನೋದು. ಮೊದಲನೇದಾಗಿ USA ಇದೆ ಇಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ. ಅದು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳಲ್ಲಿ ಒಂದು ಅಂತ ಗುರುತಿಸೋದು. ಅದರ ಜೊತೆಗೆ ಯುರೋಪ್ ಖಂಡದಲ್ಲಿ ಬಂದರೆ UK ಇದೆ, ಯುರೋಪ್ ಖಂಡದಲ್ಲಿ ಫ್ರಾನ್ಸ್ ಇದೆ. ಇವೆರಡು ದೇಶಗಳು ಸಹ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳಾಗಿದ್ದಾವೆ. ಇನ್ನು ರಷ್ಯಾ ಇದೆ, ಅದರ ಜೊತೆಗೆ ಚೈನಾ. ಈ ರೀತಿ ಒಟ್ಟು 5 ದೇಶಗಳು ಈ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳಾಗಿರೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ನಾನ್ ಪರ್ಮನೆಂಟ್ ರಾಷ್ಟ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ನಾನ್ ಪರ್ಮನೆಂಟ್ ರಾಷ್ಟ್ರಗಳನ್ನು ನಾವು ನಿರ್ದಿಷ್ಟವಾಗಿ ಇವೇ ಇರ್ತಾವಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಇವುಗಳನ್ನು ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಲಾಗುತ್ತೆ. ಇವುಗಳಿಗೆ ರಿಲೇಟೆಡ್ ಆಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳನ್ನು 5 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಪ್ರತಿಯೊಂದು ಗುಂಪಿನಿಂದ ನಿರ್ದಿಷ್ಟ ಪ್ರಮಾಣದಲ್ಲಿ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ ಒಂದು ನಿರ್ದಿಷ್ಟ ಅವಧಿಗೆ. ಮೊದಲನೇದಾಗಿ ನೋಡ್ತಾ ಹೋದರೆ ಆಫ್ರಿಕನ್ ಗ್ರೂಪ್ನಿಂದ 3 ಸದಸ್ಯ ರಾಷ್ಟ್ರಗಳನ್ನು ಸೆಕ್ಯೂರಿಟಿ ಕೌನ್ಸಿಲ್ಗೆ ಆಯ್ಕೆ ಮಾಡಲಾಗುತ್ತೆ.
ಆಲ್ರೆಡಿ ಇಲ್ಲಿ ಬ್ಲೂ ಕಲರಲ್ಲಿ ಹೈಲೈಟ್ ಆಗಿದೆ ಅಲ್ವಾ, ಇದು ಆಫ್ರಿಕನ್ ಗ್ರೂಪ್ಸ್, ಇದು ಆಫ್ರಿಕನ್ ರಾಷ್ಟ್ರಗಳ ಗುಂಪು. ಇಲ್ಲಿಂದ 3 ಸದಸ್ಯ ರಾಷ್ಟ್ರಗಳನ್ನು ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಆಯ್ಕೆ ಮಾಡಲಾಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ನೋಡೋದಾದರೆ ಏಷ್ಯಾ ಮತ್ತು ಪೆಸಿಫಿಕ್ ಗ್ರೂಪ್ ಅಂತ ಮಾಡಲಾಗಿದೆ. ಈ ಗ್ರೂಪ್ನಿಂದ ಅಂದರೆ ಇಲ್ಲಿ ಗ್ರೀನ್ ಕಲರಲ್ಲೇನು ಹೈಲೈಟ್ ಆಗಿದೆಯಲ್ಲ, ಈ ಗ್ರೂಪ್ನಿಂದ 2 ರಾಷ್ಟ್ರಗಳನ್ನು ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಆಯ್ಕೆ ಮಾಡಲಾಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಈಸ್ಟರ್ನ್ ಯುರೋಪಿಯನ್ ಗ್ರೂಪ್ ಅಂತಿದೆ. ಈಸ್ಟರ್ನ್ ಯುರೋಪಿಯನ್ ಗ್ರೂಪ್ನಿಂದ 1 ರಾಷ್ಟ್ರವನ್ನು ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ರೆಡ್ ಕಲರಲ್ಲಿ ಹೈಲೈಟ್ ಆಗಿದೆ ಅಲ್ವಾ, ಇದು ಈಸ್ಟರ್ನ್ ಯುರೋಪಿಯನ್ ಗ್ರೂಪ್ ಆಗಿರೋದು. ಇಲ್ಲಿಂದ 1 ರಾಷ್ಟ್ರವನ್ನು ಆಯ್ಕೆ ಮಾಡಲಾಗುತ್ತೆ. ಇದರ ಜೊತೆಗೆ ನೆಕ್ಸ್ಟ್ ವೆಸ್ಟರ್ನ್ ಯುರೋಪಿಯನ್ ಮತ್ತು ಅದರ್ಸ್ ಗ್ರೂಪ್ ಅಂತ ಇಲ್ಲಿಂದ 2 ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಕಡೆ ಆಸ್ಟ್ರೇಲಿಯಾ ಕೂಡ ಈ ಗ್ರೂಪಲ್ಲೇ ಸೇರ್ಪಡೆ ಆಗಿರೋದು ಕೂಡ ಗಮನಿಸಬೇಕು. ಇನ್ನು ಕೊನೆಯದಾಗಿ ನೋಡ್ತಾ ಹೋದರೆ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ಸ್ಟೇಟ್ಸ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಲ್ಯಾಟಿನ್ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಮೆಕ್ಸಿಕೋ ಮತ್ತು ಕೆರೆಬಿಯನ್ ರಾಷ್ಟ್ರಗಳು ಒಗ್ಗೂಡಿ ಆಗಿರುವಂಥ ಒಂದು ಗ್ರೂಪ್ ಅಂತ ಹೇಳ್ಬೋದು. ಇಲ್ಲಿಂದ 2 ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ರೀತಿ ಬೇರೆ ಬೇರೆ ವಲಯಗಳಿಂದ ಒಟ್ಟು 10 ರಾಷ್ಟ್ರಗಳನ್ನು 2 ವರ್ಷದ ಅವಧಿಗೆ, ಇದು ಕ್ಲಿಯರ್ ಆಗಿರ್ಬೇಕು ನಿಮಗೆ, ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿದಾವಲ್ಲ ರಾಷ್ಟ್ರಗಳು, ಅವನ್ನು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಕ್ಲಿಯರ್ ಆಗಬೇಕು ನಿಮಗೆ, ಪರ್ಮನೆಂಟ್ ಮೆಂಬರ್ಸಿಗೂ ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಸಿಗೂ ಏನು ವ್ಯತ್ಯಾಸ ಇದೆ ಅಂತ. ಮೇಜರ್ ಆಗಿರುವಂಥ ವ್ಯತ್ಯಾಸ ನೋಡ್ತಾ ಹೋದರೆ ಮೊದಲನೇದಾಗಿ ಅಧಿಕಾರಾವಧಿ ಬಗ್ಗೆ ಕ್ಲಿಯರ್ ಆಗಿರಬೇಕು. ಪರ್ಮನೆಂಟ್ ಮೆಂಬರ್ ಆಗಿರುವಂಥ USA ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, UK, ಫ್ರಾನ್ಸ್, ಈ 5 ರಾಷ್ಟ್ರಗಳಿಗೆ ಅಧಿಕಾರಾವಧಿ ಯಾವ ರೀತಿ ಇದೆ ಅಂದರೆ ಇವು ಶಾಶ್ವತವಾಗಿ ಅದರ ಸದಸ್ಯತ್ವವನ್ನು ಪಡ್ಕೊಂಡಿರೋದು. ಇವುಗಳ ಅಧಿಕಾರಾವಧಿ 5 ವರ್ಷ 10 ವರ್ಷ ಅಂತೇಳಿ ಪರ್ಮನೆಂಟಾಗಿ ಅದರ ಸದಸ್ಯತ್ವ ಪಡ್ಕೊಂಡಿರೋದು. ಅದೇ ನಾವೇನಾದರೂ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ರಾಷ್ಟ್ರಕ್ಕೆ ಹೋದರೆ ಅವುಗಳ ಅಧಿಕಾರಾವಧಿ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೇವಲ 2 ವರ್ಷ ಇರುತ್ತೆ. ಒಂದು ಬಾರಿ ಏನಾದರೂ ಯಾವುದೋ ಒಂದು ರಾಷ್ಟ್ರ ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಆಯ್ಕೆ ಆದರೆ ಅದು 2 ವರ್ಷದವರೆಗೆ ಅದರ ಸದಸ್ಯ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸ್ಬೋದು. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ವ್ಯತ್ಯಾಸ ಅಂದರೆ ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳಿಗೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಅನ್ನುವಂಥ ಒಂದು ವಿಶೇಷ ಅಧಿಕಾರ ಇದೆ. ಆದರೆ ನಾನ್ ಪರ್ಮನೆಂಟ್ ರಾಷ್ಟ್ರಗಳಿಗೆ ವೀಟೋ ಮತಾಧಿಕಾರ ಇರೋದಿಲ್ಲ. ಇದು ಕ್ಲಿಯರ್ ಆಗಿರಬೇಕು. ಹೆಚ್ಚು ಚರ್ಚಿತ ಆಗ್ತಾ ಇರುವಂಥ ವಿಚಾರ ಇತ್ತೀಚಿನ ದಿನದಲ್ಲಿ, ಸ್ಪೆಷಲಿ ಅಂತಾರಾಷ್ಟ್ರೀಯ ಘಟನೆಗಳು ಬಂದಾಗ ಅಥವಾ ಅಂತಾರಾಷ್ಟ್ರೀಯ ಘಟನೆಗಳಿಗೆ ರಿಲೇಟೆಡ್ ಆಗಿ ವಿಶ್ವಸಂಸ್ಥೆಯ ತೀರ್ಮಾನಗಳು ಏನಾಗಿದ್ದಾವಂತ ನೋಡ್ತಾ ಹೋದರೆ ಅಲ್ಲಿ ವೀಟೋ ಪವರ್ ಹೆಚ್ಚು ಚರ್ಚಿತ ವಿಷಯ ಆಗಿದೆ ಇತ್ತೀಚಿನ ದಿನದಲ್ಲಿ. ಏಕೆಂದರೆ ಮೊದಲನೇದಾಗಿ ವೀಟೋ ಅರ್ಥ ಅನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಇದನ್ನು ನೀವು ಯಾಕೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಈ ವಿಚಾರ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ವೀಟೋ ಅಂದರೆ ನಿಷೇಧಾತ್ಮಕವಾಗಿ ಮತ ಚಲಾಯಿಸೋದು. ಅಂದರೆ ತೀರ್ಮಾನಕ್ಕೆ ಅಥವಾ ನಿರ್ಣಯಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದ್ರೆ ಅದಕ್ಕೆ ವೀಟೋ ಪವರ್ ಅಂತ ಕರಿಬೋದು. ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ ನಿಮಗೆ. ಇಲ್ಲೊಂದು ಗ್ರಾಫ್ ಕಾಣಿಸ್ತಾ ಇದೆ. ಗ್ರಾಫಲ್ಲಿ ಏನು ಕ್ಲಿಯರ್ ಇದೆ ಅಂದರೆ 1946ರಿಂದ ಇಲ್ಲಿವರೆಗೂ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರಗಳು ಎಷ್ಟು ಬಾರಿ ಮತ್ತು ಯಾವ ಅವಧಿಯಲ್ಲಿ ವೀಟೋ ಪವರ್ ಚಲಾಯಿಸಿದಾವಂತ ಕ್ಲಿಯರ್ ಆಗ್ತಾ ಇದೆ ನಿಮಗೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ರಷ್ಯಾ ಎಲ್ಲಕ್ಕಿಂತ ಹೆಚ್ಚು ಬಾರಿ, ಅಂದರೆ ಇಲ್ಲಿಯವರೆಗೆ 116 ಬಾರಿ ರಷ್ಯಾ ದೇಶ ವೀಟೋ ಪವರನ್ನು ಚಲಾಯಿಸಿದೆ ಅಂತ ಕ್ಲಿಯರ್ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ USA ಸೆಕೆಂಡ್ ಹೈಯೆಸ್ಟ್ ಇರೋದು, 82 ಬಾರಿ ಇಲ್ಲಿವರೆಗೂ ವೀಟೋ ಪವರ್ ಚಲಾಯಿಸಿದೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಬಂದಾಗ. ಇನ್ನು UK 29 ಬಾರಿ ಚಲಾಯಿಸಿದೆ. ಫ್ರಾನ್ಸ್ ಮತ್ತು ಚೈನಾ 16 ಬಾರಿ ಚಲಾಯಿಸಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಈ ರಾಷ್ಟ್ರಗಳು ಯಾವ ಅವಧಿಯಲ್ಲಿ ವೀಟೋ ಪವರನ್ನು ಚಲಾಯಿಸಿದವು ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ 1946ರಿಂದ 69 ಅವಧಿಯಲ್ಲಿ ರಷ್ಯಾ ಅತಿ ಹೆಚ್ಚು ಬಾರಿ ವೀಟೋ ಪವರ್ ಚಲಾಯಿಸಿರೋದು ಕಂಡುಬರ್ತಾ ಇದೆ. ಆದರೆ ಅಮೇರಿಕ ನೋಡಿದ್ರೆ 1970ರಿಂದ 91 ಅವಧಿಯಲ್ಲಿ ಅಮೇರಿಕ ಅತಿ ಹೆಚ್ಚು ಬಾರಿ ವೀಟೋ ಪವರ್ ಚಲಾಯಿಸಿರೋದು ಕಂಡುಬರ್ತಾ ಇದೆ. ಚೀನಾ ಬಗ್ಗೆ ನೋಡ್ತಾ ಹೋದರೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1992ರ ನಂತರ ಚೀನಾ ವೀಟೋ ಪವರ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇರೋದು ಕೂಡ ಕಂಡುಬರ್ತಾ ಇದೆ. ಹಾಗಾಗಿ ವೀಟೋ ಪವರ್ ವಿಶ್ವಸಂಸ್ಥೆ ಬಂದಾಗ ಅತಿ ಹೆಚ್ಚು ಚರ್ಚಿತವಾದಂಥ ಮತ್ತು ವಿವಾದಾತ್ಮಕವಾದಂಥ ವಿಚಾರವಾಗಿದೆ. ಇನ್ನೂ ಒಂದು ಕ್ಲಿಯರ್ ಆಗಿ ನಿಮಗೆ ಹೇಳಬೇಕಾದ್ರೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಾವು ಯಾವುದಾದ್ರೂ ತೀರ್ಮಾನ ಕೈಗೊಳ್ಳಬೇಕಾದ್ರೆ ಪ್ರತಿಯೊಂದು ತೀರ್ಮಾನವನ್ನು ಬಹುಮತದ ಮೂಲಕನೇ ತೆಗೆದುಕೊಳ್ಳಲಾಗುತ್ತೆ. ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಮತ ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ. ಯಾವುದೋ ಒಂದು ತೀರ್ಮಾನದ ಪರ ಮತ್ತು ವಿರುದ್ಧವಾಗಿ ಏನಾದರೂ ಮತ ಚಲಾಯಿಸುವಂಥ ಅವಕಾಶ ಬಂದಾಗ 14 ರಾಷ್ಟ್ರಗಳು ಪರವಾಗಿ ಮತ ಚಲಾಯಿಸಿದ್ದಾವೆ. ಯಾವುದೋ ಒಂದು ಪರ್ಮನೆಂಟ್ ಮೆಂಬರ್ಸ್ ರಾಷ್ಟ್ರ ಇದಕ್ಕೆ ವಿರುದ್ಧವಾಗಿ ವೀಟೋ ಪವರ್ ಏನಾದರೂ ಚಲಾಯಿಸಿದರೆ
ಅಂತಹ ಸಂದರ್ಭದಲ್ಲಿ ಆ ನಿರ್ಣಯ ಅಂಗೀಕಾರ ಆಗೋದಿಲ್ಲ, ಅದು ಫೇಲ್ಯೂರ್ ಆಗುತ್ತೆ. ಹಾಗಾಗಿ ವಿಟೋ ಅಂದರೆ ನಿಷೇಧಾತ್ಮಕವಾಗಿ ಅಥವಾ ತೀರ್ಮಾನಕ್ಕೆ ವಿರುದ್ಧವಾಗಿ ಚಲಾಯಿಸುವಂಥ ಮತ ಅಂತ ಹೇಳೋದು. ಓಕೆ, ಈಗ ಬರೋಣ. ಭಾರತ ಆಯ್ಕೆ ಆಗಿದೆ ಅಲ್ವಾ ಇತ್ತೀಚಿನ ದಿನದಲ್ಲಿ, ಏನು ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಮೆಂಬರ್ ಅಂತ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ನೋಡ್ತಾ ಹೋದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಭಾರತವು ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಗಿದೆ. ಇದು ಮೊದಲನೇದಾಗಿ ಕ್ಲಿಯರ್ ಆಗಿರಬೇಕು. ಭಾರತದ ಅಧಿಕಾರಾವಧಿ ಯಾವಾಗ ಆರಂಭ ಆಗೋದಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಭಾರತದ ಅಧಿಕಾರಾವಧಿ 2021 ಜನವರಿ 1ನೇ ತಾರೀಕಿನಿಂದ ಆರಂಭ ಆಗಿ 2022 ಡಿಸೆಂಬರ್ 31 ಇದರ ಅಧಿಕಾರಾವಧಿ ಕೊನೆ ಆಗುತ್ತೆ. ಅಂದರೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದ ಹಾಗೆ 2 ವರ್ಷಕ್ಕೆ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ. ಕಾಮನ್ ಆಗಿ ಜನವರಿ 1ನೇ ತಾರೀಕಿನಿಂದ ಇದರ ಅಧಿಕಾರಾವಧಿ ಆರಂಭ ಆಗಿ 2022 ಡಿಸೆಂಬರ್ 31 ಭಾರತದ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ ಅಂತ ಕ್ಲಿಯರ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಭಾರತ ಒಂದೇ ಆಯ್ಕೆ ಆಗಿದ್ದೇನಾ ಅಥವಾ ಇನ್ನೂ ಕೆಲವೊಂದು ರಾಷ್ಟ್ರಗಳ ಆಯ್ಕೆ ಆಗಿದ್ದಾವ ಈ ಸಮಯದಲ್ಲಿ ಅಂತ ನೋಡ್ತಾ ಹೋದರೆ, ಈ ಅವಧಿಯಲ್ಲಿ ಭಾರತದ ಜೊತೆಗೆ ಇನ್ನೂ 4 ರಾಷ್ಟ್ರಗಳ ಆಯ್ಕೆ ಆಗಿರೋದು ಕಂಡುಬರುತ್ತೆ. ಮೆಕ್ಸಿಕೋ ಆಗಿರ್ಬೋದು, ಐರ್ಲ್ಯಾಂಡ್, ನಾರ್ವೆ ಮತ್ತು ಕಿನ್ಯಾ, ಅದರ ಜೊತೆಗೆ ಭಾರತ. ಅಂದರೆ 5 ರಾಷ್ಟ್ರಗಳ ಅಧಿಕಾರಾವಧಿ 2021 ಜನವರಿ 1ನೇ ತಾರೀಕಿನಂದು ಮುಂದಿನ 2 ವರ್ಷಗಳವರೆಗೆ ಅಧಿಕಾರಾವಧಿಯನ್ನು ಇರೋದು ಕಾಣ್ತೇವೆ. ಹಾಗಾದರೆ ಭಾರತ ಇದೇ ಫಸ್ಟ್ ಟೈಮ್ ಆಯ್ಕೆ ಆಗಿದೆನಾ ಅಥವಾ ಮುಂಚೆ ಏನಾದರೂ ಆಯ್ಕೆ ಆಗಿತ್ತಾ ಭದ್ರತಾ ಮಂಡಳಿಗೆ ಅಂತ ನೋಡ್ತಾ ಹೋದರೆ, ಭಾರತ 8ನೇ ಅವಧಿಗೆ ಭದ್ರತಾ ಮಂಡಳಿಗೆ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಗಿದೆ. ಇದು 8ನೇ ಅವಧಿ ಇದು ಭಾರತದ್ದು. ಅಂದರೆ ಈ ಹಿಂದೆ 7 ಬಾರಿ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಭಾರತ ಆಯ್ಕೆ ಆಗಿ ಕಾರ್ಯನಿರ್ವಹಿಸಿರೋದನ್ನು ಕೂಡ ನಾವು ಕಾಣ್ತೇವೆ. ಹಾಗಾದರೆ ಭಾರತ ಯಾವ ವಲಯದಿಂದ ಆಯ್ಕೆ ಆಗಿದೆ ಅಂತ ನೋಡ್ತಾ ಹೋದರೆ, ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಆಗಿದೆ. ಏಷ್ಯಾ ಪೆಸಿಫಿಕ್ ಪ್ರದೇಶದಿಂದ ಭಾರತ ಭದ್ರತಾ ಮಂಡಳಿಗೆ ಆಯ್ಕೆ ಆಗಿದೆ. ಇಂಡೋನೇಷ್ಯಾದ ಅಧಿಕಾರಾವಧಿ ಈ ವರ್ಷ ಮುಕ್ತಾಯ ಆಗ್ತಾ ಇದೆ. ಅದರಿಂದ ತೆರವಾದಂಥ ಸ್ಥಾನಕ್ಕೆ ಭಾರತ ಆಯ್ಕೆ ಆಗಿರೋದು. ಅದರ ಜೊತೆಗೆ ರೀಸೆಂಟಾಗಿ ಭಾರತ ಇತ್ತೀಚೆಗೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸಿದ ಯಾವಾಗ ಅನ್ನೋದು ಕೂಡ ಗೊತ್ತಿರಬೇಕು. 2011 ಜನವರಿ 1ರಿಂದ 2012 ಡಿಸೆಂಬರ್ 31 ಭಾರತ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಕಾರ್ಯನಿರ್ವಹಿಸಿರೋದನ್ನು ಕೂಡ ನಾವು ಕಾಣ್ತೇವೆ. ಇದಿಷ್ಟು ವಿಚಾರಗಳು ಭಾರತದ ಆಯ್ಕೆಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಅದರ ಜೊತೆಗೆ ಇನ್ನೊಂದು ಹೆಚ್ಚು ಚರ್ಚಿತ ವಿಷಯ ಇತ್ತೀಚಿನ ದಿನದಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ಗೆ ರಿಲೇಟೆಡ್ ಆಗಿ ಅಂದರೆ ಅದು G4 ಅಂತ. ಅಂದರೆ 4 ರಾಷ್ಟ್ರಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ವರ್ಡ್ ಇದು. G4 ಅಥವಾ ಗ್ರೂಪ್ 4 ಅಂತ 4 ರಾಷ್ಟ್ರಗಳ ಒಂದು ಗ್ರೂಪ್ ಆಗಿದೆ ಇದು. ಆಲ್ರೆಡಿ ನಿಮಗೆ ವರ್ಡ್ ಮ್ಯಾಪಲ್ಲಿ ಕೆಲವೊಂದು ದೇಶಗಳು ಹೈಲೈಟ್ ಮಾಡಿರೋದು ಕೂಡ ಕಂಡು ಬರ್ತಾ ಇದೆ. ಈ 4 ರಾಷ್ಟ್ರಗಳ ಗುಂಪಿಗೆ ನಾವು G4 ಅಂತ ಕರೆಯೋದು. ಆಲ್ರೆಡಿ ಇಂಡಿಯಾ ಇದೆ ಇದರಲ್ಲಿ, ಅದರ ಜೊತೆಗೆ ಜಪಾನ್ ಇದೆ, ಇಲ್ಲಿ ಬಂದರೆ ಇಲ್ಲಿ ಜರ್ಮನಿ ಇದೆ, ಇನ್ನು ದಕ್ಷಿಣ ಅಮೆರಿಕ ಖಂಡಕ್ಕೆ ಬಂದರೆ ಇಲ್ಲಿ ಬ್ರೆಜಿಲ್ ಇದೆ. ಓಕೆ, ಈ 4 ರಾಷ್ಟ್ರಗಳ ಗುಂಪಿಗೆ ನಾವು G4 ಅಂತ ಕರೆಯೋದು. ಈ 4 ರಾಷ್ಟ್ರಗಳಿಗೂ ಸೆಕ್ಯೂರಿಟಿ ಕೌನ್ಸಿಲ್ಗೂ ಏನು ರಿಲೇಟೆಡ್ ಇದೆ ಅಂತ ನೋಡ್ತಾ ಹೋದರೆ, ಈ 4 ರಾಷ್ಟ್ರಗಳು ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೀಲಿಕ್ಕೆ ಕಳೆದ 2 ದಶಕಗಳಿಂದಲೂ ಕೂಡ ಪ್ರಯತ್ನ ಪಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಹಾಗಾದರೆ ಭಾರತಕ್ಕೆ ಇದರಿಂದ ಏನಾದರೂ ಲಾಭ ಇದೆನಾ? ಪ್ರೆಸೆಂಟ್ ಆ್ಯಂಡ್ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಎಲೆಕ್ಟ್ ಆಗಿದೆಯಲ್ಲ ಭಾರತ, ಇದರಿಂದ ನಮ್ಮ ದೇಶಕ್ಕೆ ಏನಾದರೂ ಲಾಭ ಇದೆನಂತ ನೋಡ್ತಾ ಹೋದರೆ ಕೆಲವೊಂದು ರಾಜಕೀಯ ಬೆಳವಣಿಗೆಗಳಲ್ಲಿ ಭಾರತಕ್ಕೆ ಲಾಭ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಭಾರತ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಅತ್ಯಂತ ಪ್ರಮುಖ ರಾಷ್ಟ್ರವಾಗಿದೆ. ಹಾಗಾಗಿ ಭಯೋತ್ಪಾದನೆ ನಿಯಂತ್ರಿಸಲಿಕ್ಕೆ ಪಾರದರ್ಶಕ ಕ್ರಮ ಕೈಗೊಳ್ಳಲಿಕ್ಕೆ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಇದು ಲಭಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಭಯೋತ್ಪಾದನೆ ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಬೋದು. ಯಾಕಂದರೆ ಭದ್ರತಾ ಮಂಡಳಿಯ ಬಹುಮುಖ್ಯ ಉದ್ದೇಶ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದಾಗಿದೆ ಜಗತ್ತಿನಲ್ಲಿ. ಈ ನಿಟ್ಟಿನಲ್ಲಿ ಭಯೋತ್ಪಾದನೆಯನ್ನು ಹತ್ತಿಕ್ಕೋದು ಅತ್ಯಂತ ಅವಶ್ಯಕ ಕ್ರಮವಾಗಿದೆ. ಈ ಕ್ರಮದಲ್ಲಿ ಅಗತ್ಯವಾದಂಥ ಪಾರದರ್ಶಕ ಕ್ರಮ ಕೈಗೊಳ್ಳಲಿಕ್ಕೆ ಭಾರತಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ಪ್ರಾಬಲ್ಯವನ್ನು ಸಾಧಿಸ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಇದು ಒಂದು ವೇದಿಕೆಯಾಗಿ ಭಾರತ ಬಳಸ್ಕೊಳ್ಬೋದು. ಅದರ ಜೊತೆಗೆ ಭಾರತ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೀಲಿಕ್ಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನಕ್ಕೆ ಇದು ಪೂರಕವಾಗಿ ಇದು ಕಾರ್ಯನಿರ್ವಹಿಸ್ಬೋದು ಅನ್ನೋದು ಒಂದು ಪಾಯಿಂಟ್ ಅಂತ ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದಾಗಿದೆ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಎರಡನೇ ವಿಚಾರ ಏನೆಂದರೆ ಇತ್ತೀಚಿನ ದಿನದಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ನಾಫ್ತಾ 2.0 ಅಗ್ರಿಮೆಂಟ್ ಅಂತ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಫ್ರೇಮ್ ಆಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಏನಿದು ನಾಫ್ತಾ ಅಂದರೆ, ಮೊದಲನೇದಾಗಿ ನಾಫ್ತಾದ ವಿಸ್ತರಣಾ ರೂಪ ಕ್ಲಿಯರ್ ಆಗಿರ್ಬೇಕು ನಿಮಗೆ. ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದು ನಾಫ್ತಾದ ಲಾಂಗ್ ಫಾರ್ಮ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಹಾಗಾದರೆ ಈ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯದಲ್ಲಿ ಏರ್ಪಟ್ಟಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಇಲ್ಲೊಂದು ಮ್ಯಾಪ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಇದು ಉತ್ತರ ಅಮೇರಿಕಾವನ್ನು ಮಾತ್ರ ಹೈಲೈಟ್ ಮಾಡಿರುವಂಥ ಮ್ಯಾಪ್ ಆಗಿದೆ. ಈ ಉತ್ತರ ಅಮೇರಿಕಕ್ಕೆ ಸೇರಿರುವಂತಹ ರಾಷ್ಟ್ರಗಳ ಮಧ್ಯದಲ್ಲಿ ಆಗಿರುವಂಥ ಒಪ್ಪಂದನೇ ನಾಫ್ತಾ ಆಗಿದೆ ಅಂತ ಕ್ಲಿಯರ್ ಆಗುತ್ತೆ. ಅಂದರೆ ಉತ್ತರ ಅಮೇರಿಕಾ ಖಂಡಕ್ಕೆ ಸೇರಿರುವಂಥ ಅತ್ಯಂತ ಪ್ರಮುಖ ರಾಷ್ಟ್ರಗಳಾದಂಥ USA ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು ಮತ್ತು ಕೆನಡಾ, ಈ ಮೂರು ರಾಷ್ಟ್ರಗಳು ಸೇರಿ ರಚನೆ ಮಾಡಿಕೊಂಡಿರುವಂಥ ಅಥವಾ ಈ ಮೂರು ರಾಷ್ಟ್ರಗಳು ಸಹಿ ಹಾಕಿರುವಂಥ ಒಂದು ಒಪ್ಪಂದನೇ ನಾಫ್ತಾ ಆಗಿದೆ. ಓಕೆ, ಇದಕ್ಕೆ ಕ್ಲಿಯರಾಗಿ ಮೊದಲನೇ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಮೆಕ್ಸಿಕನ್ ಸ್ಟೇಟ್ಸ್ ಮತ್ತು ಕೆನಡಾ, ಈ ಮೂರು ರಾಷ್ಟ್ರಗಳ ಮಧ್ಯದಲ್ಲಿ ಏರ್ಪಟ್ಟಂಥ ಒಪ್ಪಂದ ಇದಾಗಿದೆ. ಆದರೆ ಈ ಒಪ್ಪಂದಕ್ಕೆ ನಾವು ಇನ್ನೊಂದು ಹೆಸರಿನಲ್ಲೂ ಕೂಡ ಕರಿಬೋದು, USMCA ಅಂತ ಕೂಡ ಕರಿಬೋದು. ಯಾಕೆಂದರೆ ಆ ಮೂರು ರಾಷ್ಟ್ರಗಳ ಅಲ್ಫಾಬೆಟನ್ನು ಸೇರಿಸಿ ರಚನೆ ಮಾಡಿರುವಂಥ ಒಂದು ವರ್ಡ್ ಇದಾಗಿದೆ. ಇಲ್ಲಿ ಬೇಕಾದರೆ ಸ್ಕ್ರೀನಲ್ಲಿ ಕೂಡ ಕಾಣಿಸ್ತಾ ಇದೆ. US ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳ್ಬೋದು, M ಅಂದರೆ ಮೆಕ್ಸಿಕೋ, CA ಅಂದರೆ ಕೆನಡಾ. ಈ ಮೂರು ರಾಷ್ಟ್ರಗಳ ಆರಂಭಿಕ ಅಕ್ಷರಗಳನ್ನು ಒಗ್ಗೂಡಿಸಿ ಒಂದು ರಚನೆ ಮಾಡಿರುವಂಥ ಪದ ಆಗಿದೆ. ಇದನ್ನು ನಾವು USMCA ಒಕ್ಕೂಟ ಅಂತ ಕೂಡ ಕರಿಬೋದು. ಹಾಗಾದರೆ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಈ ಒಪ್ಪಂದ ಅಂತ ನೋಡ್ತಾ ಹೋದರೆ ಅದರ ಹೆಸರಲ್ಲೇ ನಿಮಗೆ ಕ್ಲಿಯರ್ ಆಗಿದೆ. ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದು ಮುಕ್ತ ವ್ಯಾಪಾರಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಒಪ್ಪಂದ ಆಗಿದೆ. ಹಾಗಾದರೆ ಇನ್ನೂ ಒಂದು ಡೌಟ್ ಬರ್ತಾ ಇರ್ಬೋದು, ಇದಕ್ಕೆ ಕೇವಲ ನಾಫ್ಟಾ ಅಂತ ಕರಿಬೋದಿತ್ತಲ್ಲ, ಯಾಕೆ ಇದಕ್ಕೆ 2.0 ಅಂತ ಈ ರೀತಿ ಕರೆದಿದ್ದಾರೆ ಅಂತ ನೋಡ್ತಾ ಹೋದರೆ, ಆಲ್ರೆಡಿ ಇಂಥದೇ ಒಂದು ಒಪ್ಪಂದ 1994ರಲ್ಲಿ ಆಗಿತ್ತು. ಇದೇ ಮೂರು ರಾಷ್ಟ್ರಗಳ ಮಧ್ಯದಲ್ಲಿ ನಾಫ್ತಾ ಅನ್ನುವಂಥ ಒಂದು ಒಪ್ಪಂದ ಆಗಿ ಅದು 1994 ಜನವರಿ 1ನೇ ತಾರೀಕಿನಂದು ಅದು ಅನುಷ್ಠಾನಕ್ಕೂ ಬಂದಿತ್ತು. ಆದರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪರು ಈ 94ರಲ್ಲಾಗಿರುವಂಥ ನಾಫ್ತಾ ಒಪ್ಪಂದದಲ್ಲಿ ಕೆಲವೊಂದು ಬದಲಾವಣೆ ತರಲಿಕ್ಕೆ ಬಯಸ್ತಾರೆ. ಹಾಗಾಗಿ ಇತ್ತೀಚೆಗೆ ಇದಕ್ಕೆ ರಿಲೇಟೆಡ್ ಆಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾರ್ಪಡಿಸಿ ಮತ್ತೊಮ್ಮೆ ಈ ಮೂರು ರಾಷ್ಟ್ರಗಳು ಇದೇ ಒಪ್ಪಂದಕ್ಕೆ ಸಹಿ ಹಾಕ್ತವೆ. ಇದಕ್ಕೆ ನಾಫ್ತಾ 2.0 ಅಂತ ಕರೆಯೋದು. ಇದು ಅಸ್ತಿತ್ವಕ್ಕೆ ಬಂದಿದ್ದು 2020 ಜುಲೈ 1ರಂದು ಇದು ಅಸ್ತಿತ್ವಕ್ಕೆ ಬಂದಿರೋದನ್ನು ಸಹ ನಾವು ಕಾಣ್ತೇವೆ. ನೆಕ್ಸ್ಟ್ ಮೂರನೇ ಮತ್ತೊಂದು ಅತ್ಯಂತ ಪ್ರಮುಖ ಅಂತಾರಾಷ್ಟ್ರೀಯ ಘಟನೆ ಅಂದರೆ ನಾವು ಚರ್ಚೆ ಮಾಡಬೇಕಾಗಿರೋದು ಪ್ರೆಸಿಡೆಂಟಿಯಲ್ ಎಮರ್ಜೆನ್ಸಿ ಆಪರೇಷನ್ಸ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇತ್ತೀಚಿನ ದಿನದಲ್ಲಿ ಅಮೆರಿಕಕ್ಕೆ ರಿಲೇಟೆಡ್ ಆಗಿದ್ದು ಹೆಚ್ಚು ಚರ್ಚಿತ ವಿಷಯವಾಗಿತ್ತು. ಯಾಕೆಂದರೆ ಅಮೆರಿಕದಲ್ಲಿ ಇತ್ತೀಚೆಗೆ ಜಾರ್ಜ್ ಫ್ಲಾಯ್ಡ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಹತ್ಯೆ ಆಗುತ್ತೆ. ಅದನ್ನು ವಿರೋಧಿಸಿ USA ತೀವ್ರ ಪ್ರತಿಭಟನೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪರು POCಯಲ್ಲಿ ರಕ್ಷಣೆ ಪಡೆದಿದ್ರು ಅಂತ ಕೆಲವೊಂದು ಸುದ್ದಿ ಪತ್ರಿಕೆಯಲ್ಲಿ ಈ ನ್ಯೂಸ್ ಪ್ರಸಾರ ಆಗಿತ್ತು. ಆಮೇಲೆ ಅದಕ್ಕೆ ಡೊನಾಲ್ಡ್ ಟ್ರಂಪರ್ ಇಲ್ಲ, ನಾನು ಅಲ್ಲಿ ವೀಕ್ಷಣೆಗೆ ಹೋಗಿದ್ದೆ ಅಂತ ಅವರು ಸಮರ್ಥನೆ ಕೊಡ್ತಾರೆ. ಅದೇನೇ ಆಗಿರಲಿ, ಆದರೆ ಈ ಸಂದರ್ಭದಲ್ಲಿ ಹೆಚ್ಚು ಚರ್ಚಿತ ವಿಷಯವಾಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ನಾವು ಈ POC ಏನನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ POC ಇರೋದು ಎಲ್ಲನ್ನೋದು ಕ್ಲಿಯರ್ ಆಗಬೇಕು. ಇದು ಇರೋದು ವಾಷಿಂಗ್ಟನ್ನಲ್ಲಿರೋದು. ವಾಷಿಂಗ್ಟನ್ನಲ್ಲಿರುವಂತಹ ಅಮೆರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ಏನಿದೆ ಅಲ್ವ, ವೈಟ್ ಹೌಸ್ ಅಂತ ನಾವು ಕರಿತೇವಲ್ಲ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ವೈಟ್ ಹೌಸ್ನ ನೆಲಮಾಳಿಗೆಯಲ್ಲಿ ನಿರ್ಮಿಸಿರುವಂಥ ಒಂದು ಬಂಕರ್ಗೆ ನಾವು ಪ್ರೆಸಿಡೆಂಟಿಯಲ್ ಎಮರ್ಜೆನ್ಸಿ ಆಪರೇಷನ್ಸ್ ಸೆಂಟರ್ ಅಂತ ಕರೆಯೋದು. ಓಕೆ, ಏನಿದ್ರ ಉದ್ದೇಶ, ಯಾಕೆ ಇದನ್ನು ನಿರ್ಮಿಸಿದಾರೆ ಅಂತ ನೋಡ್ತಾ ಹೋದರೆ, ಅಮೆರಿಕದ ಅಧ್ಯಕ್ಷರ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ, ಸ್ಪೆಷಲಿ ಪರ್ಟಿಕ್ಯುಲರ್ ನೋಡೋದಾದರೆ ಯಾರಾದರೂ ವೈಮಾನಿಕ ದಾಳಿ ನಡೆಸಿದಾಗ ಅಂಥ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಈ ವೈಟ್ ಹೌಸ್ನ ನೆಲಮಾಳಿಗೆಯಲ್ಲಿ POC ಅನ್ನುವಂಥ ಒಂದು ಬಂಕರನ್ನು ನಿರ್ಮಿಸಲಾಗಿದೆ. ಯಾವಾಗ ನಿರ್ಮಿಸಿದಂತ ನೋಡ್ತಾ ಹೋದರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿಯೇ ಈ ಬಂಕರನ್ನು ನಿರ್ಮಿಸಿರೋದು ಕಂಡುಬರುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ POC ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಗುರುತಿಸಲಾಗುತ್ತೆ. ಓಕೆ, ನೆಕ್ಸ್ಟ್ 4ನೇ ವಿಚಾರಕ್ಕೆ ಹೋಗೋದಾದರೆ ನಾವು ರಾಷ್ಟ್ರೀಯ ಘಟನೆ ಬಗ್ಗೆ ನೋಡ್ತಾ ಹೋದರೆ ಹಿಮಾಚಲ ಪ್ರದೇಶಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಪಾಯಿಂಟ್ ಇದಾಗಿದೆ. ಏನು ವಿಶೇಷತೆ ಅಂದರೆ, ಹಿಮಾಚಲ ಪ್ರದೇಶ ರಾಜ್ಯವು ತನ್ನ ರಾಜ್ಯದ ಎಲ್ಲ BPL ಕುಟುಂಬಗಳಿಗೆ LPG ಸೌಲಭ್ಯ ಕಲ್ಪಿಸಿಕೊಟ್ಟಿದೆ.
ಕೇವಲ ಕಲ್ಪಿಸ್ಕೊಡೋದು ಅಷ್ಟೇ ಅಲ್ಲ, ಹಿಮಾಚಲ ಪ್ರದೇಶ ರಾಜ್ಯ ಇದರಲ್ಲೊಂದು ಸಾಧನೆಯೂ ಮಾಡಿದೆ. ಏನು ಸಾಧನೆ ಅಂದರೆ, ರಾಜ್ಯದ ಎಲ್ಲ ಅಂದರೆ 100% BPL ಕುಟುಂಬಗಳಿಗೆ ಉಚಿತವಾಗಿ LPG ಸೌಲಭ್ಯ ಕಲ್ಪಿಸಿಕೊಟ್ಟಂತಹ ದೇಶದ ಮೊಟ್ಟ ಮೊದಲ ರಾಜ್ಯ ಎಂಬ ಕೀರ್ತಿಗೆ ಹಿಮಾಚಲ ಪ್ರದೇಶ ರಾಜ್ಯ ಒಂದು ಆ ಕೀರ್ತಿಗೆ ಪಾತ್ರವಾಗಿದೆ. ಹಾಗಾಗಿ ಇಲ್ಲಿ ನಾವು ಒಂದು ರಾಷ್ಟ್ರೀಯ ಘಟನೆಯಲ್ಲಿ ಇದನ್ನು ಅತ್ಯಂತ ಪ್ರಮುಖ ಘಟನೆ ಅಂತ ಗುರುತಿಸೋದು. ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಒಂದು ಯೋಜನೆ ಬಗ್ಗೆ ಆಲ್ರೆಡಿ ಗೊತ್ತಿದೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಬಗ್ಗೆ ಆಲ್ರೆಡಿ ನಾವೆಲ್ಲರೂ ಕೇಳಿರ್ತೇವೆ. ಓಕೆ, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಈ BPL ಕುಟುಂಬಗಳಿಗೆ ಉಚಿತವಾಗಿ LPG ಸೌಲಭ್ಯ ಕಲ್ಪಿಸಿಕೊಡಲಿಕ್ಕೆ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಈ ಯೋಜನೆ ಜೊತೆಗೆ ಬಹುತೇಕ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಪ್ಲ್ಯಾನ್ಸ್ ಅನುಷ್ಠಾನಕ್ಕೆ ತಂದಿರೋದನ್ನು ಕಾಣ್ತೇವೆ. ಹಿಮಾಚಲ ಪ್ರದೇಶ ರಾಜ್ಯವು ಸಹ ಅದೇ ರೀತಿ ಮಾಡಿರೋದು. ಅಂದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಜೊತೆಗೆ ಆ ಯೋಜನೆಯಲ್ಲಿ ಲಾಭ ಪಡೆದುಕೊಂಡಿರುವಂಥ ಕುಟುಂಬಗಳನ್ನು ಹೊರತುಪಡಿಸಿ ರಿಮೈನಿಂಗ್ BPL ಕುಟುಂಬಗಳಿಗೆ LPG ಸೌಲಭ್ಯ ಕಲ್ಪಿಸಿಕೊಡೋ ಉದ್ದೇಶದಿಂದ ಹಿಮಾಚಲ ಪ್ರದೇಶ ಗೃಹಿಣಿ ಸುವಿಧಾ ಯೋಜನಾ ಅನ್ನುವಂಥ ಒಂದು ಪ್ಲ್ಯಾನನ್ನು ಅನುಷ್ಠಾನಕ್ಕೆ ತರುತ್ತೆ. ಈ ಎರಡೂ ಯೋಜನೆಗಳ ಮೂಲಕ ತನ್ನ ರಾಜ್ಯದಲ್ಲಿರುವಂತಹ ಎಲ್ಲ BPL ಕುಟುಂಬಗಳಿಗೆ LPG ಸೌಲಭ್ಯ ಕಲ್ಪಿಸಿಕೊಡುವ ಮೂಲಕ ಈ ಒಂದು ಹಿರಿಮೆಗೆ ಇದು ಪಾತ್ರವಾಗಿದೆ. ಹಾಗಾಗಿ ಇದು ರಾಷ್ಟ್ರೀಯ ಘಟನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟನೆ ಅಂತ ಗುರುತಿಸೋದು. ಓಕೆ, ನೆಕ್ಸ್ಟ್ ಗುಜರಾತಿಗೆ ರಿಲೇಟೆಡ್ ಆಗಿರುವಂಥ ಒಂದು ವಿಶೇಷವಾದಂಥ ಅಂಶ ಇದೆ. ಗುಜರಾತಿನಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಹೆಚ್ಚಳವಾಗಿರೋದು ಕಂಡುಬರ್ತಾ ಇದೆ. 2020ರಲ್ಲಿ ಗುಜರಾತಿನ ಏಷ್ಯಾಟಿಕ್ ಸಿಂಹಗಳ ಗಣತಿ ಮಾಡಲಾಗುತ್ತೆ. ಈ ಗಣತಿಯಲ್ಲಿ ಪ್ರೀವಿಯಸ್ ಗಣತಿಗೆ ಹೋಲಿಕೆ ಮಾಡಿದರೆ ಸಿಂಹಗಳ ಸಂಖ್ಯೆಯಲ್ಲಿ ಸಾಕಷ್ಟು ಏರಿಕೆ ಆಗಿರೋದು. ಸ್ಪೆಷಲಿ ಪರ್ಟಿಕ್ಯುಲರ್ ಹೇಳೋದಾದರೆ 28.87% ಈ ಸಿಂಹಗಳ ಸಂಖ್ಯೆ ಹೆಚ್ಚಳ ಆಗಿರೋದು ಕಂಡುಬರುತ್ತೆ. ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಮೊದಲನೇದಾಗಿ ಏಷ್ಯಾಟಿಕ್ ಸಿಂಹಗಳು ಎಲ್ಲಿ ಕಂಡು ಬರ್ತವೆ ಅಂತ ನೋಡ್ತಾ ಹೋದರೆ, ಇವು ಕಂಡುಬರೋದು ಗುಜರಾತ್ ರಾಜ್ಯದ ಗಿರ್ ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂಥ ಸಿಂಹಗಳು ಇವಾಗಿದ್ದಾವೆ ಏಷ್ಯಾಟಿಕ್ ಸಿಂಹಗಳು. ಕಾಮನ್ ಆಗಿ ಪ್ರತಿ 5 ವರ್ಷಗಳಿಗೊಮ್ಮೆ ಇಲ್ಲಿ ಸಿಂಹಗಳ ಗಣತಿಯನ್ನು ನಡೆಸಲಾಗುತ್ತೆ. ಅಂದರೆ ಪ್ರೀವಿಯಸ್ ಆಗಿ 2015ರಲ್ಲಿ ಗಣತಿ ನಡೆಸಲಾಗಿತ್ತು. ಪ್ರೆಸೆಂಟ್ 2020ರಲ್ಲಿ ಗಣತಿ ನಡೆಸಲಾಗಿದೆ. 2015ರ ಗಣತಿಯಲ್ಲಿದ್ದಂಥ ಸಿಂಹಗಳ ಸಂಖ್ಯೆ 523 ಆಗಿತ್ತು. ಪ್ರೆಸೆಂಟ್ 2020ರ ಗಣತಿಯಲ್ಲಿರುವಂಥ ಸಿಂಹಗಳ ಸಂಖ್ಯೆ 674 ಅಂತ ದಾಖಲಾಗಿದೆ. ಹಾಗಾಗಿ 2015ರ ಗಣತಿಗೂ 2020ರ ಸಿಂಹ ಗಣತಿಗೂ ಹೋಲಿಕೆ ಮಾಡಿದ್ರೆ 28.87% ಸಿಂಹಗಳ ಸಂಖ್ಯೆ ಹೆಚ್ಚಳ ಆಗಿರೋದು ಕಂಡುಬರುತ್ತೆ. ಹಾಗಾಗಿ EVSಗೆ ರಿಲೇಟೆಡ್ ಆಗಿ ಅಥವಾ ರಾಷ್ಟ್ರೀಯ ಘಟನೆಗೆ ರಿಲೇಟೆಡ್ ಆಗಿ ಗುಜರಾತಿನ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆಯಲ್ಲಾಗಿರುವಂಥ ಹೆಚ್ಚಳ ಅತ್ಯಂತ ಪ್ರಮುಖವಾದಂಥ ಘಟನೆ ಅಂತ ಹೇಳ್ಬೋದು. ಓಕೆ, ನಿಮಗೆ ಈ ಗ್ರಾಫ್ ನೋಡಿದ್ರೆ ಕ್ಲಿಯರ್ ಆಗ್ತಾ ಇದೆ. 1990ರಿಂದ ಈ ಗ್ರಾಫಲ್ಲಿ ಆ್ಯಡ್ ಮಾಡಿದ್ದಾರೆ ಎಷ್ಟು ಸಿಂಹಗಳು ಯಾವ ಗಣತಿಯಲ್ಲಿ ದಾಖಲಾಗಿದ್ದಾವಂತ. 1990ರಲ್ಲಿ 284 ಸಿಂಹಗಳ ಸಂಖ್ಯೆ ಇತ್ತು. ಮುಂದೆ ಹೋಗ್ತಾ ಹೋದರೆ ಪ್ರತಿ 5 ವರ್ಷಕ್ಕೂ ಕೂಡ ಸಿಂಹಗಳ ಸಂಖ್ಯೆ ಏರಿಕೆ ಆಗಿರೋದು ಕಂಡುಬರ್ತಾ ಇದೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ನಾವು ಪ್ರೆಸೆಂಟ್ 2020ರ ಗಣತಿಯಲ್ಲಿ ಎಷ್ಟು ಸಿಂಹಗಳಿದ್ದು ಅನ್ನೋದು ಕ್ಲಿಯರ್ ಆಗಿರಬೇಕು. ಅದರ ಜೊತೆಗೆ 2015ರಲ್ಲಿ ಎಷ್ಟು ಸಿಂಹಗಳಿದ್ದು ಅನ್ನೋದು ಕ್ಲಿಯರ್ ಆಗಿರಬೇಕು. 2020ರಲ್ಲಿ 674 ಸಿಂಹಗಳಿದ್ದರೆ 2015ರಲ್ಲಿ 523 ಸಿಂಹಗಳ ದಾಖಲಾಗಿದ್ದು. ಹಾಗಾಗಿ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದಾಗೆ ಸುಮಾರು 29% ಸಿಂಹಗಳ ಸಂಖ್ಯೆ ಏರಿಕೆ ಆಗಿರೋದು ಕಂಡುಬರ್ತಾ ಇದೆ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಕ್ಲಿಯರ್ ಆಗಿರಬೇಕು, ಕೇವಲ ಸಿಂಹಗಳ ಸಂಖ್ಯೆ ಏರಿಕೆ ಆಗಿರೋದಷ್ಟೇ ಅಲ್ಲ, ಗುಜರಾತ್ ಸರ್ಕಾರ ಮತ್ತು ಅರಣ್ಯ ಇಲಾಖೆ, ಕೇಂದ್ರ ಸರ್ಕಾರ ಎಲ್ಲವೂ ಒಟ್ಟಿಗೆ ಸೇರಿ ಗುಜರಾತಿನಲ್ಲಿ ಸಿಂಹಗಳಿಗೆ ಗೊತ್ತುಪಡಿಸಿರುವಂತಹ ಅರಣ್ಯದ ಪ್ರಮಾಣವೂ ಸಹ ಹೆಚ್ಚಳ ಮಾಡಿರೋದು ಕಂಡುಬರ್ತಾ ಇದೆ. ಗ್ರಾಫಲ್ಲಿ ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ, ಒಂದು ನಂಬರನ್ನು ಹೈಲೈಟ್ ಮಾಡ್ತಾ ಇದ್ರೆ ಇನ್ನೊಂದು ಏರಿಯಾ, ಆ ಸಿಂಹಗಳಿಗೆ ಗೊತ್ತುಪಡಿಸಿರುವಂಥ ಏರಿಯಾ ಪ್ರಮಾಣವನ್ನು ಸೂಚಿಸ್ತಾ ಇದೆ. ಇಲ್ಲೇನು ರೆಡ್ ಲೈನ್ ಇದೆ ಅಲ್ವಾ, ಈ ಲೈನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಪ್ರೆಸೆಂಟ್ ಗುಜರಾತ್ನಲ್ಲಿ ಈ ಸಿಂಹಗಳಿಗೆ, ಪರ್ಟಿಕ್ಯುಲರ್ ಏಷ್ಯಾಟಿಕ್ ಸಿಂಹಗಳಿಗೆ 30,000 ಚದರ್ ಕಿಲೋಮೀಟರ್ ಪ್ರದೇಶವನ್ನು ಸಿಂಹಗಳಿಗೆ ಮೀಸಲಾಗಿಟ್ಟಿರೋದು ಕಂಡುಬರ್ತಾ ಇದೆ. ಹಾಗಾಗಿ ಏಷ್ಯಾಟಿಕ್ ಸಿಂಹಗಳಿಗೆ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಫ್ರೇಮ್ ಆಗುವಂಥ ಬಹುತೇಕ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಾದರೆ ನೆಕ್ಸ್ಟ್ ಪಾಯಿಂಟ್ ಇರೋದು BIS ಕೇರ್ ಆ್ಯಪ್ ಅಂತ. ಇತ್ತೀಚೆಗೆ ಭಾರತ ಸರ್ಕಾರ ಒಂದು ಆ್ಯಪನ್ನು ಡೆವಲಪ್ ಮಾಡಿದೆ, BIS ಕೇರ್ ಅಂತ ಮೊಬೈಲ್ ಆ್ಯಪ್ ಇದೆ. ಈ ಮೊಬೈಲ್ ಆ್ಯಪ್ ರಿಲೇಟೆಡ್ ಆಗಿರೋದು ಯಾವುದಕ್ಕೆ ಅಂತ ನೋಡ್ತಾ ಹೋದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಮೊಬೈಲ್ ಆ್ಯಪ್ ಆಗಿದೆ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಇದು BIS ಅಂತ ನಾವು ಮಾರ್ಕ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇವಲ್ವಾ ಮೇಲಿನ ಮೇಲೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಮೊಬೈಲ್ ಆ್ಯಪ್ ಆಗಿದೆ.
ಓಕೆ, ಬೇಸಿಕ್ ನೋಡ್ತಾ ಹೋದರೆ ಇದು ಆ್ಯಂಡ್ರಾಯ್ಡ್ ಫೋನಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಪ್ರೆಸೆಂಟ್ ಇಲ್ಲಿವರೆಗೆ ಇದು 2 ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಲಿಕ್ಕೆ ಅವಕಾಶ ಇರೋದು ಕೂಡ ಕಂಡುಬರುತ್ತೆ. ಓಕೆ, ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಎಕ್ಸಾಕ್ಟಾಗಿ ನೋಡ್ತಾ ಹೋದರೆ ISI ಮಾರ್ಕೆಡ್ ಮತ್ತು ಹಾಲ್ ಮಾರ್ಕೆಡ್ ಏನು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡ್ತೇವಲ್ಲ, ಪರ್ಚೇಸ್ ಮಾಡಿರುವಂತಹ ISI ಮಾರ್ಕು ಮತ್ತು ಹಾಲ್ ಮಾರ್ಕ್ ಇರುವಂಥ ವಸ್ತುಗಳ ಕ್ವಾಲಿಟಿಯನ್ನು ನಾವು ಚೆಕ್ ಮಾಡಲಿಕ್ಕೆ ಇದನ್ನು ಬಳಸ್ಬೋದು. ಅದ್ರ ಜೊತೆಗೆ ಅಲ್ಲೇನಾದರೂ ನಮಗೆ ಮೋಸ ಆದರೆ ಇದೇ ಆ್ಯಪ್ ಮೂಲಕ ನಾವು ಅಲ್ಲಿ ಕಂಪ್ಲೇಂಟ್ ಕೂಡ ದಾಖಲಿಸ್ಬೋದಾಗಿದೆ. ಅದಕ್ಕೆ ರಿಲೇಟೆಡ್ ಆಗಿ ಡೆವಲಪ್ ಆಗಿರುವಂಥ ಒಂದು BIS ಕೇರ್ ಆ್ಯಪ್ ಇದೆ. ಗೂಗಲ್ ಸ್ಟೋರಲ್ಲಿ ಹೋದರೆ ಈ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಹೋಗೋದಾದರೆ ನೆಕ್ಸ್ಟ್ ವಿಚಾರ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ನ್ಯಾಷನಲ್ ಇವೆಂಟ್ ಆಗಿದೆ. ಏನಂದರೆ NIPFಗೆ ರಿಲೇಟೆಡ್ ಆಗಿರೋದು. ಏನಿದು NIPFP ಅಂತ ನೋಡ್ತಾ ಹೋದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇರೋದು. ಇದನ್ನೇಕೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದಂತ ನೋಡ್ತಾ ಹೋದರೆ ಇತ್ತೀಚೆಗೆ ಉರ್ಜಿತ್ ಪಟೇಲ್ ಅವರು ಈ NIPFPಗೆ ಚೇರ್ಮನ್ ಆಗಿ ನೇಮಕ ಆಗಿದ್ದಾರೆ. ಹಾಗಾಗಿ ಇದು ಇತ್ತೀಚಿನ ದಿನದಲ್ಲಿ ಹೆಚ್ಚು ಚರ್ಚಿತವಾಗುವಂಥ ವಿಷಯವಾಗಿದೆ. ಓಕೆ, ಏನಿದು NIPFP ಅಂತ ನೋಡ್ತಾ ಹೋದರೆ ಇದೊಂದು ಅಟಾನಮಸ್ ಬಾಡಿ ಆಗಿರುತ್ತೆ. ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಸ್ಪೆಷಲಿ ಪಬ್ಲಿಕ್ ಫೈನಾನ್ಸ್ಗೆ ರಿಲೇಟೆಡ್ ಆಗಿ ಇದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇದರ ಹೆಡ್ ಆಫೀಸ್ ಇರೋದು ನವದೆಹಲಿಯಲ್ಲಿರೋದು. ಆಲ್ರೆಡಿ ನಾನು ಹೇಳಿದ ಹಾಗೆ ಇದು ರಿಸರ್ಚ್ ಮಾಡ್ತಾ ಇರುತ್ತೆ. ಪಬ್ಲಿಕ್ ಫೈನಾನ್ಸ್ಗೆ ರಿಲೇಟೆಡ್ ಆಗಿ ರಿಸರ್ಚು ಮತ್ತು ಕೆಲವೊಂದು ಸಜೆಷನ್ ಕೂಡ ನೀಡುವಂಥ ಒಂದು ಸಂಸ್ಥೆ ಇದಾಗಿದೆ. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿರ್ಬೋದು, ಜುಲೈ ಅಂದ ತಕ್ಷಣ ನಮಗೆ ನೆನಪಾಗೋದು ಕಾರ್ಗಿಲ್ ವಿಜಯ್ ದಿವಸ್. ಜುಲೈ 26 ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿನ ಅಂತ ಆಚರಿಸ್ತಾ ಇರ್ತೇವೆ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ. ಭಾರತೀಯ ಸೇನಾಪಡೆ ಆಪರೇಷನ್ ವಿಜಯ್ ಅನ್ನುವಂಥ ಒಂದು ಕಾರ್ಯಾಚರಣೆಯ ಮೂಲಕ ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತೆ. ಅದರ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಜುಲೈ 26 ಕಾರ್ಗಿಲ್ ವಿಜಯ್ ದಿನ ಅಂತ ಆಚರಿಸ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ವಿಚಾರ ನೋಡ್ತಾ ಹೋದರೆ ವರ್ಲ್ಡ್ ಫುಡ್ ಪ್ರೈಸ್ಗೆ ರಿಲೇಟೆಡ್ ಆಗಿರುವಂಥ ಇವೆಂಟ್ ಆಗಿದೆ. ಇದು 2020 ವರ್ಲ್ಡ್ ಫುಡ್ ಪ್ರೈಸ್ಗೆ ರತನ್ ಲಾಲ್ ಅವರು ಆಯ್ಕೆ ಆಗಿದ್ದಾರೆ. ಯಾವ ವಿಷಯಕ್ಕೆ ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಅಂತ ನೋಡ್ತಾ ಹೋದರೆ ಮಣ್ಣು ಕೇಂದ್ರಿತ ವಿಧಾನದ ಮೂಲಕ ಆಹಾರ ಉತ್ಪಾದನೆ ಹೆಚ್ಚಳ ಮಾಡುವ ವಿಧಾನದ ಬಗ್ಗೆ ರತನ್ ಲಾಲ್ ಅವರು ಕೈಗೊಂಡಿರುವಂಥ ಸಂಶೋಧನೆಗೆ ರಿಲೇಟೆಡ್ ಆಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಇದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾವ ವರ್ಷದಿಂದ ನೀಡಲು ಆರಂಭಿಸಲಾಗಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. 1987ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಕೀರ್ತಿ ಭಾರತದ MS ಸ್ವಾಮಿನಾಥನ್ ಅವರಿಗೆ ಸಲ್ಲುತ್ತೆ. MS ಸ್ವಾಮಿನಾಥನ್ ಅಂದ ತಕ್ಷಣಕ್ಕೆ ನಿಮಗೆ ನೆನಪಾಗೋದೇನೆಂದರೆ ಇವರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ಕರಿತೇವೆ. ಹಾಗಾಗಿ MS ಸ್ವಾಮಿನಾಥನ್ ಅವರಿಗೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಫ್ರೇಮ್ ಆಗ್ಬೋದು. ಅಥವಾ 2020ರಲ್ಲಿ ಪಡೆದುಕೊಂಡಿರುವಂಥ ವರ್ಲ್ಡ್ ಫುಡ್ ಪ್ರೈಸ್ ಪಡೆದುಕೊಂಡಿರುವಂಥ ರತನ್ ಲಾಲ್ ಅವರ ಬಗ್ಗೆ ಕೂಡ ಕ್ವಶನ್ನು ಫ್ರೇಮ್ ಆಗ್ಬೋದು. ಓಕೆ, ನೆಕ್ಸ್ಟ್ ವಿಚಾರ ನೋಡ್ತಾ ಹೋದರೆ ಜುಲೈನಲ್ಲಿ ನಾವು ಆಚರಿಸುವಂಥ ಮತ್ತೊಂದು ಪ್ರಮುಖ ದಿನ ನಮ್ಮ ದೇಶದಲ್ಲಿ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ. ಓಕೆ, ನ್ಯಾಷನಲ್ ಡಾಕ್ಟರ್ಸ್ ಡೇಯನ್ನು ನಾವು ಆಚರಿಸೋದು ಜುಲೈ 1ನೇ ತಾರೀಕಿನಂದು. ಯಾರ ಸ್ಮರಣಾರ್ಥ ಅಂತ ನೋಡ್ತಾ ಹೋದರೆ BC ರಾಯ್ ಅವರ ಸ್ಮರಣಾರ್ಥವಾಗಿ ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇಯನ್ನು ಆಚರಿಸೋದು. ಓಕೆ, BC ರಾಯ್ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿರೋದು ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿದೆ. ಓಕೆ, ಇವರ ಸ್ಮರಣಾರ್ಥವಾಗಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಸಂಸ್ಥೆ BC ರಾಯ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನೀಡೋದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಓಕೆ, ನೆಕ್ಸ್ಟ್ ವಿಚಾರ ರಾಜ್ಯಕ್ಕೆ ಬಂದರೆ ಗೀತಾ ನಾಗಭೂಷಣ್ ಅವರ ಬಗ್ಗೆ ಹೆಚ್ಚು ಈ ಮುಂಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಫ್ರೇಮ್ ಆಗ್ಬೋದು. ಯಾಕೆಂದರೆ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿ ಸಾಕಷ್ಟು ಪ್ರಥಮ ಸಾಧನೆ ಮಾಡಿರುವಂಥ ಇವರು ಇತ್ತೀಚೆಗೆ ವಿಧಿವಶರಾದರು. ಹಾಗಾಗಿ ಇವರಿಗೆ ರಿಲೇಟೆಡ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವಿಲ್ಲಿ ನೋಡ್ತಾ ಹೋದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಸಾಹಿತಿ ಅನ್ನುವಂಥ ಕೀರ್ತಿಗೆ ಗೀತಾ ನಾಗಭೂಷಣ್ ಅವರು ಪಾತ್ರರಾಗಿದ್ದಾರೆ. ಅವರ ಬದುಕು ಅನ್ನುವಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಅದರ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುವಂತಹ ನಾಡೋಜ ಪ್ರಶಸ್ತಿ ಸಹ ಗೀತಾ ನಾಗಭೂಷಣ್ ಅವರಿಗೆ ಲಭಿಸಿದೆ. ಕೇವಲ ಈ ಪ್ರಶಸ್ತಿ ಲಭಿಸೋದಷ್ಟೇ ಅಲ್ಲ, ನಾಡೋಜ ಪ್ರಶಸ್ತಿ ಪಡೆದಂಥ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಸಾಹಿತಿ ಅನ್ನುವಂಥ ಕೀರ್ತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮೊಟ್ಟ ಮೊದಲ ಮಹಿಳೆ ಇವರಾಗಿದ್ದಾರೆ. 76ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗದಗ್ನಲ್ಲಿ ನಡೆಯಿತು. ಈ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಗೀತಾ ನಾಗಭೂಷಣ್ ಅವರು ವಹಿಸ್ಕೊಂಡಿದ್ರು. ಗೀತಾ ನಾಗಭೂಷಣ್ ಅವರು ಸಾಕಷ್ಟು ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸ್ಪೆಷಲಿ ಬದುಕು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಚರ್ಚೆ ಮಾಡಿದ್ದೇವೆ.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಲಭಿಸಿದೆ ಆ ಕೃತಿಗೆ. ಹಸಿ ಮಾಂಸ ಮತ್ತು ಹದ್ದುಗಳು ಅನ್ನೋದು ಮತ್ತೊಂದು ಫೇಮಸ್ ಕಾದಂಬರಿಯಾಗಿದೆ. ಮಾಪುರ ತಾಯಿ ಮಕ್ಕಳು ಅನ್ನೋದು ಮತ್ತೊಂದು ಅವರ ಫೇಮಸ್ ಕಾದಂಬರಿಯಾಗಿದೆ. ನೆಕ್ಸ್ಟ್ ವಿಚಾರ ಹೋದರೆ ನೆಕ್ಸ್ಟ್ ನಮ್ಮ ರಾಜ್ಯಕ್ಕೆ ರಿಲೇಟೆಡ್ ಆಗಿ ಆನೆ ಗಣತಿ ಮತ್ತು ಆನೆಗೆ ರಿಲೇಟೆಡ್ ಆಗಿರುವಂಥ ಸಂರಕ್ಷಣಾ ತಾಣಗಳ ಬಗ್ಗೆ ಇತ್ತೀಚಿನ ದಿನದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ನಮ್ಮ ಸ್ಟೇಟಲ್ಲಿ. ಓಕೆ, ಮೊದಲನೇದಾಗಿ ಕರ್ನಾಟಕ ಪ್ರಸ್ತುತ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯವಾಗಿದೆ. ಅದು ನಮ್ಮ ಹೆಮ್ಮೆಯ ವಿಚಾರವೂ ಸಹ ಆಗಿದೆ. 2017ರ ಆನೆ ಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿ 6049 ಆನೆಗಳಿರೋದು ಕಂಡುಬರ್ತಾ ಇದೆ. ಓಕೆ, ಫಸ್ಟ್ ಪ್ಲೇಸಲ್ಲಿ ನಾವಿರೋದು. ಅದನ್ನು ಹೊರತುಪಡಿಸಿದ್ರೆ ಆಸ್ಸಾಂ ಸೆಕೆಂಡ್ ಹೈಯೆಸ್ಟ್ ಪ್ಲೇಸಲ್ಲಿರೋದು, ಕೇರಳ 3ನೇ ಸ್ಥಾನದಲ್ಲಿರೋದು ಆನೆಗಳ ಸಂಖ್ಯೆಗೆ ಬಂದರೆ. ನಮ್ಮ ರಾಜ್ಯದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಆನೆಗಳ ವಾಸಕ್ಕೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಪ್ರಶಸ್ತವಾದಂಥ ಸ್ಥಳ ಅಂತ ಗುರುತಿಸಲಾಗಿದೆ. ಓಕೆ, ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರುತ್ತೆ, ಕೊಡಗು ಜಿಲ್ಲೆಯಲ್ಲಿ ದುಬಾರೆಯಲ್ಲಿ ಆನೆಧಾಮ ಇದೆ. ನಮ್ಮ ರಾಜ್ಯದ ಅತ್ಯಂತ ಪ್ರಮುಖವಾದಂಥ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ಓಕೆ, ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ದುಬಾರೆ ಆನೆಧಾಮದಲ್ಲಿರುವಂಥ ಹೆಚ್ಚುವರಿ ಆನೆಗಳನ್ನು ವರ್ಗಾಯಿಸುವ ಉದ್ದೇಶದಿಂದ ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಆನೆ ಸಂರಕ್ಷಣಾ ತಾಣವನ್ನು ಆರಂಭಿಸಲಿಕ್ಕೆ ನಿರ್ಧಾರ ಮಾಡಿದೆ. ಇದು ಇಂಪಾರ್ಟೆಂಟ್ ಆಗಿರೋದು, ಇದೇ ಹೆಚ್ಚು ಚರ್ಚಿತವಾಗಿರೋದು. ಅಂದರೆ ಕೊಡಗು ಜಿಲ್ಲೆಯಲ್ಲಿ ದುಬಾರೆ ಆನೆಧಾಮದಲ್ಲಿರುವಂತಹ ಹೆಚ್ಚುವರಿ ಆನೆಗಳನ್ನು ಮತ್ತೊಂದು ಆನೆಧಾಮಕ್ಕೆ ವರ್ಗಾಯಿಸಬೇಕಾಗಿದೆ. ಈ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಹಾರಂಗಿ ಆನೆ ಸಂರಕ್ಷಣಾ ತಾಣವನ್ನು ಕೊಡಗು ಜಿಲ್ಲೆಯಲ್ಲಿ ಆರಂಭಿಸಲಿಕ್ಕೆ ತೀರ್ಮಾನಿಸಿದೆ. ಯಾಕೆ ಈ ತಾಣವನ್ನು ಆರಂಭಿಸಲಿಕ್ಕೆ ಕರ್ನಾಟಕ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ನೋಡ್ತಾ ಹೋದರೆ, ಇತ್ತೀಚೆಗೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿದ್ದು, ಈ ಸಮಿತಿ ಏನು ತನ್ನ ವರದಿಯಲ್ಲಿ ಸಜೆಸ್ಟ್ ಮಾಡಿದೆ ಅಂದರೆ, ಒಂದು ಆನೆ ಸಂರಕ್ಷಣಾ ತಾಣದಲ್ಲಿ ಕೇವಲ 15 ಆನೆಗಳಿರೋದು ಮಾತ್ರ ಸೂಕ್ತ ಅಂಥದ್ದು ವರದಿ ನೀಡಿತ್ತು. ಹಾಗಾಗಿ ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಆನೆ ಸಂರಕ್ಷಣಾ ತಾಣವನ್ನು ಆರಂಭಿಸಲಿಕ್ಕೆ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಜೂನ್ ಮತ್ತು ಜುಲೈ ತಿಂಗಳ ಪ್ರಚಲಿತ ಘಟನೆಗಳ ಚರ್ಚೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.